ಶ್ರೀನಗರದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕುಟುಂಬಸ್ಥರ ಜೊತೆ ಮಾತನಾಡ್ತಿದ್ದಾರೆ. ಅವರಿಗೆ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಿದ್ದಾರೆ. ತಮ್ಮವರನ್ನ ಕಳೆದುಕೊಂಡವರು ಅಮಿತ್ ಶಾ ಅವರಿಗೆ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ತಮ್ಮ ನೋವು ದುಃಖವನ್ನ ತೋಡಿಕೊಳ್ತಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಮತ್ತೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಕರ್ನಾಟಕದವರು ಎಷ್ಟು ಜನ ಇದ್ದಾರೆ, ಏನೆಲ್ಲ ಫೆಸಿಲಿಟೀಸ್ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ಮತ್ತು ಅವ್ರಿಗೂ ಮಾಹಿತಿಯನ್ನ ಶೇರ್ ಮಾಡಿರಬಹುದು. ಆದರೆ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶ್ರೀನಗರದಲ್ಲಿ ಜನ ಅಲ್ಲಿ ತಮ್ಮವರನ್ನ ಕಳೆದುಕೊಂಡು ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಇದಕ್ಕೆ ತಕ್ಕ ಶಾಸ್ತಿ ಆಗ್ಲೇಬೇಕು. ನಮ್ಮ ಕಣ್ಣೆದರೆ ಮಗ ಹೋಗಿದ್ದಾನೆ, ಕಣ್ಣೆದರೆ ತಂದೆಯನ್ನ ಕಳ್ಕೊಂಡಿದ್ದೀವಿ ಅಂತ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ನಮ್ಮನಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಮ್ಮ. ಸರ್ ವೆರಿ ಗುಡ್ ಇನಿಷಿಯೇಟಿವ್ ಸರ್. ಪ್ರತಿ ಸಲ ಇಂಥದ್ದಾದಾಗ ಬದ್ರಿನಾಥಿಗೆ ಹೋಗಿದ್ದೀರಾ, ಕೇದಾರ್ನಾಥಕ್ಕೆ ಹೋಗಿದ್ದೀರಾ, ಆದ್ರೆ ಇದೆಯಲ್ಲ, ಈ ನರಮೇಧ ಇದೆಯಲ್ಲ, ಇದನ್ನ ಯಾವೊಬ್ಬ ಭಾರತೀಯನೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಹೋದ ತಕ್ಷಣ ಅಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಬಗ್ಗೆ ವಿಚಾರಿಸ್ಕೊಂಡಿದ್ದೀರಿ ಸರ್. ಎಷ್ಟೊತ್ತಿಗೆ ಆ ಬಾಡಿಗಳು ಕರ್ನಾಟಕಕ್ಕೆ ಬರಬಹುದು, ಏನೆಲ್ಲ ಆಗ್ತಿದೆ, ಡೀಟೇಲ್ಸ್ ಕೊಡ್ಬಹುದಾ? ಸಾಯಂಕಾಲಕ್ಕೆಲ್ಲ ಬಾಡಿಗಳು ಬರ್ತಾವ. ಈಗ ಆಲ್ರೆಡಿ ಅದೇನ್ ಪ್ರೊಸೀಜರ್ಸ್ ಇದೆ, ವಿತ್ ಫ್ಯಾಮಿಲಿ ಅವರಿಗೆ ಬಾಡಿ ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿದೀವಿ. ಸೊ ಏರ್ಪೋರ್ಟಿಗೆ ಹೋಗಿದ್ದಾವ ಈಗ ಆಲ್ರೆಡಿ. ಸೊ ಟೈಮ್ ಪ್ರೊಸೀಜರ್ ಪ್ರಕಾರ ಇಲ್ಲಿಂದ ಬರುತ್ತಮ್ಮ, ಕರ್ನಾಟಕದಲ್ಲಿ ಬರುತ್ತೆ. ಓಕೆ, ಇವತ್ತು ಸಂಜೆ ಅಷ್ಟೊತ್ತಲ್ಲಿ ಕರ್ನಾಟಕಕ್ಕೆ ಬರುತ್ತೆ ಅಂತ ಮೋಸ್ಟ್ಲಿ ಎಲ್ಲ ಟುನೈಟ್ ಆಲ್ ಬಾಡಿ ವಿಲ್ ಕಮ್ ವಿತ್ ದರ್ ಫ್ಯಾಮಿಲಿ ಪೀಪಲ್. ಓಕೆ ಸಂತೋಷ್ ಸರ್, ಈಗ ಇಲ್ಲಿರುವಂತಹ ಕುಟುಂಬಗಳು ಸಂಪೂರ್ಣ ಅವರ ಕಣ್ಣುಗಳು ನಿಮ್ ಕಡೆ ನೆಟ್ಟಿದೆ, ನಿಮ್ ಮೇಲೆ ಅಷ್ಟು ಜವಾಬ್ದಾರಿ ಇಟ್ಟಿದ್ದಾರೆ. ಹೇಗ್ ಬರುತ್ತೋ, ಎಲ್ಲಿಗೆ ಬಂದು ತಲುಪುತ್ತೋ, ನಮಗ್ ಸಂಪರ್ಕ ಇಲ್ಲ ಅನ್ನೋ ಸಾಕಷ್ಟು ಪ್ರಶ್ನೆ ಆತಂಕಗಳು ಇಟ್ಕೊಂಡಿದ್ದಾರೆ. ಸೊ ನೀವು ಅಲ್ಲಿಂದ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಯಾರಿಗೂ ಆತಂಕ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ಈಗೆಲ್ಲ ಮೋರಲೆಸ್ ಎವ್ರಿಥಿಂಗ್ ಇಸ್ ರಿಸಾಲ್ವ್ಡ್. ಯಾರ್ಯಾರು ಎಲ್ಲೆಲ್ಲಿ ಉಳ್ಕೊಂಡಿದ್ರೆ ಅಲ್ಲೇ ಉಳ್ಕೊಳಕ್ ಹೇಳಿ ನಾವು ಅವ್ರ ಜೊತೆ ಸಂಪರ್ಕದಲ್ಲಿ ಇದೀವಿ. ಬಹಳ ಜನ ನಮಗೆ ಕಾಲ್ ಮಾಡ್ತಾನೆ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ಕನ್ನಡಿಗರಿಗೆ ಯಾವಾಗ್ಲೂ ಏನೇ ಇದ್ರು ಕೂಡ ಸಹಕಾರ ನಾವ್ ಯಾವಾಗ್ಲೂ ನಮ್ಮ ಸರ್ಕಾರ ನೀಡ್ತಾ ಇದೆ. ಸೊ ಹಂಗಾಗಿ ನಮ್ಮ ಜೊತೆಗೆ ನಮ್ಮ ಪೊಲೀಸ್ ಟೀಮ್ ಇದೆ, ಎಲ್ಲಾ ಮಾಧ್ಯಮದವರು ನಮಗೆ ಸಂಪರ್ಕದಲ್ಲಿದ್ದಾರೆ. ಏನೇ ಇದ್ರು ನಮಗೆ ಸಂಪರ್ಕದಲ್ಲಿ ಬರಲಿ, ಅವ್ರಿಗೆ ಇಲ್ಲಿಂದ ಸುರಕ್ಷಿತವಾಗಿ ಕರ್ನಾಟಕ ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ದು. ಸರ್ 3 ಜನ ಮೃತಪಟ್ಟಿರೋದು ಕನ್ಫರ್ಮ್ ಸರ್? ಅದರ ಜೊತೆಗೆ ಎಷ್ಟು ಜನರಿಗೆ ಇಂಜೂರ್ಡ್ ಆಗಿದ್ದಾರೆ? ಅಲ್ಲಮ್ಮ, ಇಂಜೂರ್ಡ್ ಆಗಿರ್ತಕ್ಕಂಥದ್ದು ಹೆಚ್ಚು ಕಮ್ಮಿ ಸಂಪೂರ್ಣ ಮಾಹಿತಿ ಇಲ್ಲಮ್ಮ. ಬಟ್ ಕರ್ನಾಟಕದವರು 3 ಜನ ಏನು ಮೃತಪಟ್ಟಿದ್ದಾರೆ. ಅವರು ಈಗ ತಾನೇ ಫೈನಲ್ ರಿಚುವಲ್ಸ್ ಹೋಮ್ ಮಿನಿಸ್ಟರ್ ಕೂಡ ಇದ್ರು ಇಲ್ಲಿ. ಆ ಒಂದು ಫಿನರಲ್ ರಿಚುವಲ್ಸ್ ನ ಮುಗಿಸಿ ಈಗ ಆಲ್ರೆಡಿ ಬಾಡಿಗಳೆಲ್ಲ ಏರ್ಪೋರ್ಟ್ ಗೆ ಬರ್ತಾ ಇದಾವಮ್ಮ. ಸರಿ, 3 ಜನ ಮೃತಪಟ್ಟಿದಾರಲ್ಲ, ಅವರೆಲ್ಲರ ಸಂಬಂಧಿಕರು, ಕುಟುಂಬಸ್ಥರು ಎಲ್ಲ ಅವ್ರ ಜೊತೆಗೆ ಕಳಿಸ್ತಾ ಇದೀವಿ. ಅವರೆಲ್ಲ ಇದ್ರು, ಅವ್ರ ಜೊತೆಗೆ ಕಳಿಸ್ತಾ ಇದೀವಿ. ರೈಟ್ ಸರ್. ಸರ್ ಇಲ್ಲಿ ಆ ಕುಟುಂಬಸ್ಥರಿಗೆ, ಇಲ್ಲಿರುವಂತ ಜನರಿಗೆ ಏನ್ ಹೇಳಕ್ ಇಚ್ಛಿಸ್ತೀರಾ ಸರ್? ಯಾಕಂದ್ರೆ ನೀವು ಹೋಗಿ ಕಣ್ಣಾರೆ ಕಂಡಿದ್ದೀರಿ, ಅಲ್ಲೆಲ್ಲ ಜವಾಬ್ದಾರಿಯನ್ನ ವಹಿಸಿ ಕೆಲಸ ಮಾಡ್ತಿದ್ದೀರಿ, ಏನ್ ಹೇಳ್ತೀರಿ ಸರ್? ಏನಿಲ್ಲ, ಇಟ್ಸ್ ಅ ವೆರಿ ಬ್ಯಾಡ್ ಸಿಚುವೇಶನ್. ಸೊ ಇನ್ನೇನ್ ಮಿಸ್ಸಿಂಗ್ ಯಾರಿದ್ದಾರೆ ಅಂತದೇನು ಆತಂಕ ಬೇಡ. ಬಹಳಷ್ಟು ಜನ ಕರ್ನಾಟಕದವರು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲ ಸುರಕ್ಷಿತವಾಗಿದ್ದಾರೆ. ಅವ್ರನ್ನ ವಾಪಸ್ ಕಳಿಸ್ತಕ್ಕಂತ ಕೆಲಸ ಸರ್ಕಾರ ನಾವು ಮಾಡ್ತಾ ಇದೀವಿ ಅಂತ ತಮ್ಮ ಮುಖಾಂತರ ಅವಳಿಗೆ ಹೇಳಿಕೆ ಇಚ್ಛೆ ಬಯಸ್ತೇನಮ್ಮ. ಅಮ್ಮ ಸರ್ ನಾನು ಹೋಗ್ಬೇಕಮ್ಮ, ದಯಮಾಡಿ ನಮಸ್ಕಾರ. ರೈಟ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಯಾರು ಕೂಡ ಕನ್ನಡಿಗರು ಭಯ ಪಡುವಂತಹ, ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಇದು ದುರಾದೃಷ್ಟಕರ, ಇಂತಹ ಘಟನೆ ನಡಿಬಾರ್ದಾಗಿತ್ತು. ಮೃತಪಟ್ಟಿದ್ದಾರೆ ಯಾರೆಲ್ಲ, ಸೊ ಅವರ ಕುಟುಂಬಸ್ಥರು ಮತ್ತು ಬಾಡಿಗಳು ಇವತ್ತು ಸಂಜೆ ಅಷ್ಟೊತ್ತಿಗೆ ತಾಯ್ನಾಡು ತಲುಪುತ್ತೆ ಅನ್ನುವಂತಹ ಅಭಯವನ್ನ, ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಸಂತೋಷ್ ಲಾಡ್ ಅವರು ಮಾತ್ರವಲ್ಲ, ಬೇರೆ ಹಿರಿಯ ಅಧಿಕಾರಿಗಳ ಟೀಮ್ ಕೂಡ ಸದ್ಯಕ್ಕೆ ಶ್ರೀನಗರ ಮತ್ತು ಪಹಲ್ಗಾಮ್ನಲ್ಲಿದೆ. ಸೊ ಯಾರೆಲ್ಲ ಮಿಸ್ ಆಗಿದ್ದಾರೆ ಅವರು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರಂತೆ. ಮತ್ತು ಯಾರೆಲ್ಲ ಕರ್ನಾಟಕದಿಂದ ಹೋಗಿದ್ದಾರೆ ಆ ಲಿಸ್ಟ್, ಆ ಟೂರಿಸ್ಟ್ ಯಾವೆಲ್ಲ ಟೂರಿಸ್ಟ್ ಮುಖಾಂತರ ಬಂದಿರ್ತಾರೆ, ಆ ಸಂಸ್ಥೆಯಿಂದ ಇವರಿಗೆ ಸಿಕ್ಕಿರುತ್ತೆ, ಆ ಸಂಸ್ಥೆ ಏಜೆನ್ಸಿಯಿಂದ ಸಿಕ್ಕಿರುತ್ತೆ. ಅದರಿಂದ ಇವರು ಮಾಹಿತಿಯನ್ನ ಕಲೆ ಹಾಕಿ ಅವರವ್ರನ್ನ ಸಂಪರ್ಕ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ದೃಶ್ಯದಲ್ಲಿ 2 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದಲೇ ಸಚಿವ ಸಂತೋಷ್ ಲಾಡ್ ಅಂಡ್ ಟೀಮ್ ಕಾರ್ಯಪ್ರವೃತ್ತವಾಗಿದೆ. ನಮ್ಮವರು ಯಾರು ಅನ್ನುವಂತಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶ್ರೀನಗರದಲ್ಲಿ ಬೆಳಗ್ಗೆ ಅಮಿತ್ ಶಾ ಅವರು ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಈಗ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಅವರ ದುಃಖ ಭರಿಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತ ನಾವು ಮಾತ್ರ ಆಶಿಸಬಹುದು. ಗೃಹ ಸಚಿವರಿಗೆ ಉತ್ತರ ಇಲ್ಲ ಅವ್ರ ಬಳಿ ಸದ್ಯಕ್ಕೆ. ಅಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕೊಂಡು ಹಣೆ ಚಚ್ಕೊಂಡು ಹೀಗಾಗೋಯ್ತಲ್ಲ ಅಂತ ಕೇಳ್ತಾರೆ. ಅಮಿತ್ ಶಾ ಅವರ ಬಳಿ ಸದ್ಯಕ್ಕೆ ಉತ್ತರ ಇಲ್ಲ, ಆದ್ರೆ ಸದ್ಯದಲ್ಲೇ ಉತ್ತರ ಕೊಡಬೇಕು, ಅದು ಭಾರತೀಯರ ಆಗ್ರಹ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.